ನಾನು ಅಪ್ಪಿನ ಮುಂದೆನೇ ಕೂರ್ಸ್ಕೊಯ್ತೀನಿ. ಅಪ್ಪಿ ಮುಂದೆ ಕೂರ್ಸ್ಕೊಯ್ತೀನಿ. ಹಂಗೆ ಕೊಡ್ದೆ ರಾಮಾಚಾರಿ ಹೇಳಿ. ಒಂದು ಟೀ ಮತ್ತು ಒಂದು ಸಿಗರೇಟ್ ಹೋಣ. ಗೈಸ್, ಎಲ್ಲ ಕನ್ನಡದ ಹೆಣ್ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಿನ ಜಾವ ಎಷ್ಟೊತ್ತಿಗೆ ಇದ್ದಾವೆ ಇವತ್ತು ಇಲ್ಲಿ ನೋಡಿ 4 ಗಂಟೆಗೆ ನಾನು ಎತ್ತವನಿ. ನಮ್ಮ ಅಪ್ಪ ಅಮ್ಮ 3 ಗಂಟೆಗೆ ಎದ್ದಿರ್ತಾರೆ. ನಮ್ಮ ಅಮ್ಮ ರೆಡಿ ಆಯ್ತಾಗ, ನಮ್ಮ ಅಪ್ಪನ ಈ ಕಡೆ ರೆಡಿ ಆಯ್ತದ. ಅಪ್ಪಯ್ಯ ಟೇಕ್ ರೆಡಿ ಆಯ್ತಿದ್ಯಪ್ಪ? ಯಾಕೆ ರೆಡಿ ಆಯ್ತಿದ್ದಪ್ಪ? ಗೈಸ್, ಇವಾಗ ನಾನು ಸ್ನಾನ ಮಾಡಿ ರೆಡಿ ಆಗಬೇಕು. ವಿಜಿ ಮೋಸ್ಟ್ಲಿ ಸ್ನಾನ ಮಾಡೋದು ಅನ್ಸುತ್ತೆ. ಒಂದೇನೆ ನೈಟಾಗಿ ಸ್ನಾನ ಮಾಡ್ಕೊಬಂದು ಇಲ್ಲೇ ಮನೆಗೆ ಹೋಗ್ಬಿಟ್ಟಿದ್ದ. ಬನ್ನಿ ಇವಾಗ ಸ್ನಾನ ಮಾಡಿ ರೆಡಿಯಾಗಿ ನಾವು 4 ಗಂಟೆಗೆ ಇಲ್ಲಿಂದ ಬಿಡುವ ಅಂತ ಅನ್ಕೊಂಡಿದ್ದೆ. ಅವಾಗಲೇ 4 ಗಂಟೆ ಆಗ್ಬಿಡೋದು. ಇವಾಗ ನಾವು ಮೋಸ್ಟ್ಲಿ ಬಿಡೋ ಗಂಟೆ ಒಂದು 5 ಗಂಟೆ ಆಗ್ಬೋದು. ನಾವೆಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಫೋನ್ ಮಾಡಿರೋ ವಿಜಿ ಮುದವಿ ಇನ್ನೂ ಎದ್ದಿಲ್ಲ. ಬೆರ್ಗು ಎದುರು ಮುದವಿ ಅವನಿಗದೆ ಇನ್ನೊಂದ್ಸಿ ಮನಿಕೋ ಸವಾರಿ ಸೂಟ್ ಹಾಕ ಮಿಂಚ್ಬಿಡಿ ಎಲ್ಲ ಹಂಗೆ. ವಿಜಿ ಇದ್ರಲ್ಲಿ ಯಾಕಮ್ಮಿ ಪಾಪ ಸಸಂಗಣ 2 ದಿವಸ ಫುಲ್ ಜಾಲಿ ಮಾಡ್ಬಿಡ್ತೀಯ. ಯಾರೋ ಕರ್ಕಿರ್ಕ ಬಂದ್ಬಿಟ್ಟಿ ಕಣಪ್ಪ ಆಮೇಲೆ ಒಟ್ಟಿಗೆ ಯಾರು ಇಲ್ಲ ಅಂದ್ಬಿಟ್ಟು. ಲೋ ವಿಜಯ್, ಮಗಿಗೆ ತೊಳಿಲ್ಲ? ಎಷ್ಟು ಪ್ರೆಸ್ ಅಪ್ ಆಗೋದು ನೋಡ್ಲಾ. ಕೈ ತೊಳ್ಕೊಂಡು ಮುಟ್ಬೇಕು ಅಂದ್ರೆ ನನ್ನ ಮಗನೇ. ಗೈಸ್, ಬನ್ನಿ ಇವಾಗ ಗುಳಿಯೂರೊಟ್ಟಿಗೆ ಹೋಗಿ ಗುಳಿಯೂರನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಡುವ ಲಾಂಗ್ ಜರ್ನಿ. ಗೈಸ್, ನಮ್ಮ ಕಾರ್ಗೂ ಪೂಜೆ ಸಲ್ಲಿಸ್ಬಿಟ್ಟದೆ ನಮ್ಮಮ್ಮ. ನಾನು ಪೂಜೆ ಮಾಡಿದೆ. ಎಲ್ಲ ಎದ್ದು ಸ್ನಾನ ಮಾಡಿ ನೀಟಾಗಿ ರೆಡಿಯಾಗಿ ಬನ್ನಿ ಇವಾಗ ಲಾಂಗ್ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ನಾವು. ದೇವಸ್ಥಾನಕ್ಕೆ ಹೋಗೋ ಗಂಟೆ ನಮಗೆ ಹೆಚ್ಚು ಕಮ್ಮಿ 9 ರಿಂದ 10 ಅವರ್ ಜರ್ನಿ. ನಾವು ಅಲ್ಲೆಲ್ಲ ನಿಲ್ಸ್ಕೊಪಲ್ಸ್ಕೊ ಹೋಗ್ತೀವಿ ಅಂದರೆ 12 ಅವರ್ 13 ಅವರ್ ಮೇಲೆ ಆಯ್ತದೆ. 500 ಕಿಲೋಮೀಟ್ರು ಟೋಟಲ್ 1000 ಕಿಲೋಮೀಟ್ರ್ ಇರೋದು ಈ ತಿಂದ. ಏನಮ್ಮಿ, ನಿಮ್ಮ ಮಾವನ ಜೊತೆ ಕೂತ್ಕೊತಿದ್ಯಾ ಲೇಡಿ? ಮಾವನ್ ಬಿಟ್ಬಿಟ್ಟು ಗಂಡನ್ ತಗೆ ಬತ್ತಿಯಲ್ಲಮ್ಮಿ ನೀನು. ನಿಜವಾಗ್ಲೂ ಮೆಂಟ್ಲಲ್ಲೂ ಜನ ಏನಂದ್ರೆ ಇಷ್ಟೊತ್ತಿನ ರಾತ್ರಿ ನಾವ್ ಎಲ್ಲಿ ಮಾತಾಡೋದು ಜನಗಳು ಹೆಂಗ್ ಕೇಳಿಸ್ತಿದಪ್ಪ. ಐ ಲವ್ ಯು ಟು ಹೇಳಮ್ಮಿ. ಅಪ್ಪ ನೀನ್ ಐ ಲವ್ ಯು ಟು ಹೇಳಪ್ಪ. ಆಯ್ತು ನಡಿ, ಫಸ್ಟ್ ನಡಿ ಐ ಲವ್ ಯು ಟು ಹೇಳಪ್ಪ. ಆಡ್ಬಾರ್ದು ಹೇಳಪ್ಪ. ಐ ಲವ್ ಯು ಟು ನಡಿ ಸುಮ್ಮ. ಶಶಿಕಲಾ ದೇವ್ರೆ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಏನ್ ನಿಂದು ಬಾಟ್ಲೆ? ಈ ಹಾಲು, ಟೀ, ಮೊಸರು ಬಿಡೋತ್ತಾಗ ಇವ್ ಗ್ಯಾಸ್ ಅಲ್ಲೇನ ತಿನ್ಬಿಡು. ಅಡಿಗೆ ಮಾಡ್ಕೊಂಡ್ ತಿನ್ಕೋಯ್ತೀವಿ ಕಾರೊಳಗೆ. ಅಯ್ಯೋ ಏನು ಬೇಡ ಅಂತ ಮಡಗ್ಸಿರೋದು. ನಾನು ಒಡ ಊದ್ಬಿಟ್ಟು ಮಡಗ್ಬಿಡು ಮಾಡೋನಿ ಹಿಂಗ ಅಯ್ಯೋ ಅನ್ಸರ. ನಮ್ಮ ಓ ತಾಯಿ ಎಡವಟ್ಟು ಒಂದು ಹೊಸ ಅನ್ನ ಸಾರು ಮಧ್ಯಾಹ್ನಕ್ಕೆ ನೈಟ್ ಉಪ್ಸಾರು ಮುದ್ದೆ ಮಾಡಿ ಕೊಟ್ಕಳ್ಸ್ಬೇಕು ತಾನೆ. ಏನ್ತಿಗೆ ನಮ್ಮ ಅವ್ವ ಟೀ ಕೊಟ್ಟು ಕಳಿಸ್ತಾ ಇದೆ. ಬಲ್ಲಳ್ಳಿ ಅವರೆಲ್ಲ ಒಂದೇ ಅಲ್ವಾ ನೀವು? ಒಬ್ಳು ಬಾತ್ ಮಾಡ್ಕತಾಳೆ, ಮೊಸರು ಗೆಪ್ಪ ಹಾಕೋಳೆ, ಇವಾಗ ಟೀನು ಕೊಟ್ಟು ಕಳಿಸ್ತಾ. ತದ ಲವ್ ಯು ತಾತ. ಬರ್ತೀವಿ ಬರ್ತೀವಿ. ಹುಷಾರವನು ಸರಿ ಬರ್ತೀವಿ. ಮಾಮ್ಸ್ ಬರ್ತೀವಿ ಮಾಮ್ಸ್. ಒಟ್ಟು ಬನ್ನಿ ಇವಾಗ ಮಂಟಿಯವ್ರನ್ನ ಪಿಕ್ ಮಾಡ್ಕೊಂಡು ಅಂದ್ರೆ ಅಪ್ಪಿಯವ್ರನ್ನ ಪಿಕ್ ಮಾಡಕ್ಕೆ ಹೋಗ್ಬೇಕು. ಗೈಸ್ ಬನ್ನಿ ಇವಾಗ ಅಲ್ಲಿ ಹೊರಡುವ. ಗೈಸ್ ಅಪ್ಪಿ ಹೊರಟಿದಾಗ ಬಂದ. ಅಲ್ಲ ಈ ನೈಟ್ ಹೊತ್ತಲ್ಲಿ ಮೇಕಪ್ ಮಾಡೋ ಅವಶ್ಯಕತೆ ಇತ್ತ? ಲಿಪ್ಸ್ಟಿಕ್ ನೋಡು ಎದ್ದು ಕಾಣಿಸ್ತಾ, ಅದು ಇಲ್ಲಿ ಗಂಟೆ ಕಾಣಿಸ್ತಾ. ಪೌಡರ್ ಹಾಕಿಲ್ವಾ? ಕ್ರೀಮ್ ಹಾಕಿಲ್ವಾ? ಮೇಕಪ್ ಅಂದ್ರೆ ಇನ್ನೇನು ನಿನ್ ಪ್ರಕಾರ? ಅತ್ತೆ ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಈವ್ನಿಂಗ್ ಅತ್ತೆ. ನೋಡು ಬಿಂದು ಹಾಕ ನೋಡು, ಏನು ಹಾಕಿಲ್ಲ. ಈ ನ್ಯಾಚುರಲ್ ಬ್ಯೂಟಿ ಅಂತ ಇದು ರೀಲ್ಸ್ ಮಾಡೋದು ಬಿಟ್ಟು ಗುಳಿಮರಿ ಮನಗಿದ್ದ ಇನ್ನುವೆ. ಗೈಸ್ ಗುಳಿಮರಿ ಬತ್ತಿನದಿದ ಮಾದೇಶ್ವರ ಮೆಟ್ಟಕ್ಕೆ ಹೋಗ್ಬೇಕಂತೆ. ಗುಳೆ ಇಲ್ಲಿ ಬಟ್ಟೆ ಅಷ್ಟೇ ತಗೊಂಡಿರೋದ? ಅದು ಮೇಕಪ್ ಐಟಮ್ ಇರಬೇಕು. ಗೈಸ್ ಇವಾಗ ಒಂದು ಲಾಂಗ್ ಜರ್ನಿ.
ಬೆರ್ಗೆ ಅಲ್ಲೇ ಟೀ ಬಿಡ್ತಾ ಇದಾರೆಲ್ಲ ಅವಾಗಲೇ ಬೊಳ್ಳೆ ನೀವು ಹಿಂದಿನ ಮಿಸ್ ಮಾಡ್ಕೊತಿ 2 ದಿವಸ ಕಂಡ ಅಯ್ಯೋ ಆದ್ರೆ ಸಾಕು ಅಂತಿದ್ದೆ ನೀನು ಕೆಲ್ಸ ಇಲ್ಲ ನಂಗೆ ಅಂತ ಏನೋ ಕೆಲಸ ಇನ್ನೂ ಅಂದ್ರೆ ಬದನೆಕಾಯಿ ಬೇರೆ ಕುಯ್ಬೇಕು ಇವತ್ತು ಕೊಡೋರೇ ಇಲ್ಲ. ಅಯ್ಯೋ ನಮ್ಗೆ ಯಾರೋ ಡ್ರೈವರ್ ನೀನು ಯಾರೋ ಬಂದಿದ್ರು ಆಮೇಲೆ ನಾನು ಒಬ್ಬನೇ ಓಡಿಸ್ಬೇಕು 1,000 ಕಿಲೋಮೀಟರ್ ಗೊತ್ತಾ ಲವ್ ಯವ್ ಲೇಡಿ ಬಳ್ಳು ಬಿಡ್ಸಿದ್ಯಲ್ಲ ಟೀನ ನೀನು ಎಂಥ ಅವನಿದೆಯಲ್ಲ ಎಷ್ಟು ಲಗೇಜ್ ಎಲ್ಲ ಪ್ಯಾಕ್ ಸಿಕ್ಕಿದ ಗ್ಯಾಪಲ್ಲಿ ಒಂದು ಲೋಟ ಟೀ ಏರ್ಸ್ಬಿಡಿಯಲ್ಲಪ್ಪ ನೀನು ಜುರ್ಮರನೇಪ್ಪ ಮಮ್ಸ್ ಬತ್ತೀವಿ ಮಮ್ಸ್ ಬನ್ನಿ ಇಲ್ಲಿಂದ 503 ಕಿಲೋಮೀಟ್ರ್ ಒಬ್ಬನೇ ಓಡಿಸೋದು ಯಾರು ಇಲ್ಲ ಟೋಟಲ್ 1,000 ಕಿಲೋಮೀಟ್ರ್ ಲೇಡಿ ಅಲ್ಲಿ ಹೆಂಗ್ ಏನು ಗೊತ್ತೇ ಇಲ್ಲ ಈ ಗಂಡಿಗೆ ಎಷ್ಟು ಇನ್ನೋಸೆಂಟು ಯಾವ ಹುಡುಗಿರ್ನು ನೋಡಲ್ಲ ಯಾವ ಹುಡುಗಿನೂ ರೇಗ್ಸಲ್ಲ ಅನ್ನಂಗೆ ಇವನೇ ಅಪ್ಪಿಗೆ ಏನಾರ ಒಂದು ಹೆಸರು ಇಡ್ಲಲ್ಲ ಇಡ್ಲಲ್ಲ ಹೆಣ್ಗೆ ಮಾದೇವಮ್ಮ ಅಂತ ಇಟ್ಟಿವ್ನು ಗ್ರ್ಯಾಂಡ್ ಆಗಿರೋ ಹೆಸರು ಬೇಕೇ ಬೇಕು ವಿಜಿ ನಂಗೆ ಕ್ಯೂಟ್ ಆಗಿರ್ಬೇಕು ಅಂತ ಯೋಚನೆ ಕ್ಯೂಟ್ ಆಗಿರೋ ಅಲ್ಲ ಈ ಬೆಳಗ್ಗೆ ಜಾವ 4 ಗಂಟೆಗೆ ಯಾರು ನೋಡ್ತೀರ ಅಂತ ಮೇಕಪ್ ಮಾಡ್ಕೊಂಡ್ ಬಂದಿದ್ದೀನಿ ನೀನು ಬೆಳಗ್ಗೆ ಎದ್ದಿ ಎಲ್ಲ ನಾಷ್ಟ ಮಾಡಿದ್ರೆ ನೀನ್ ಮೇಕಪ್ ಮಾಡ್ತೀಯಲ್ವಾ ಮೊದಲನೇ ಕಾಂತಾರದ ಸಿನಿಮಾದ ಆಡ್ಲ ಹಾಕ್ಲಿಲ್ಲ ಅಂದ್ರೆ ಹಾಕ್ಲಿಲ್ಲ ಅಂದ್ರೆ ಹಿಡಿದ್ಬಿಟ್ಟು ಹಿಂಗೆ ರೀಡೈರೆಕ್ಟ್ ಟ್ರೈನ್ ನಲ್ಲಿ ಹೋಯ್ತಾರೆ ಬಾಟ್ಲು ನೀರು ಕೊಟ್ಟು ಕಳಿಸ್ಲಾ ಕುಡ್ಕೋದೆ ಸುಸ್ತಾದ್ರೆ ಗೊತ್ತಿಲ್ವಾ ಕುಡ್ಕೋಲೆ ಏನೋ ಬುಕಿಂಗ್ ಕಷ್ಟ ನಿಂತ್ಕೊ ಹೋಗ್ಬೇಕಾಯ್ತಾ ಒಳ್ಳೆ AC ಕೋಚಿಂಗ್ ಬಸ್ಸಲ್ಲಿ ಹೋಯ್ತು ಚುಂಚನಗಿರಿ ಇದೇ ದಾರಿಗಳು ಹೋಯ್ತಿದೆ ಬಟ್ ದೇವಸ್ಥಾನಕ್ಕೆ ಹೋಗಲ್ಲ ಮುಂದೆ ಸರಿಯಾಗಿ ನೋಡ್ಕೊ ಓಡಿಸ್ ಗಾಡಿಯ ಓಕೆ ಡ್ಯಾಡಿ ಅಪ್ಪ ನೀನ್ ಏನು ಗಾಡಿ ಓಡಿಸೋದ್ ಕಲಿಯ ಕಾರ್ ಓಡಿಸೋದು ಹೇಳ್ಕೊಡ್ತೇನೆ ನಡಿಯಲ್ಲಿ ಹೇಳಪ್ಪ ಗಾಡಿ ಯಾಕೆ ಓಡಿಸೋದು ಕಲಿಲ್ಲ ಅಂದ್ರೆ ಗಾಡಿ ಓಡಿಸೋದು ಕಲಿಯಕ್ಕೆ ಇಷ್ಟ ಆಯ್ತಿದ್ದಿಲ್ಲ ಅಷ್ಟೇ ಯಾಕೆ ಇಷ್ಟು ಮಾಡಿಯಪ್ಪ ಬಿಸಿ ನೀ ಯಾಕೆ ಗಾಡಿ ಓಡಿಸೋದು ಕಲಿಯಿಲ್ಲ ಸೇಮ್ ರೀಸನ್. ನಮ್ಮ ಅಪ್ಪ ನೀನು ಎಷ್ಟು ವರ್ಷದಿಂದ ಫ್ರೆಂಡ್ಸು ಅವನ ಜೊತೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಂತ ಕಣಪ್ಪ ಎಷ್ಟನೇ ಕ್ಲಾಸಿಂದ ಫ್ರೆಂಡ್ಸು LKG ಇಂದ. ಎಷ್ಟು ವರ್ಷ ಆಯ್ತು ನೀನು ನಮ್ಮ ಅಪ್ಪನ ಫ್ರೆಂಡ್ಶಿಪ್ ಮಾಡಿ ಹೇಳ ಅಪ್ಪ ಎಷ್ಟು ನೀನ್ ದೊಡ್ಡವನ ನಮ್ಮಪ್ಪ ದೊಡ್ಡವನ ನೀನ್ ವಿಜಯ್ ದೊಡ್ಡವನ ನಮ್ಮಪ್ಪ ದೊಡ್ಡವನ ನೀನ್ ದೊಡ್ಡವನ ವಿಜಯ್ ನಿಮ್ ಡ್ಯಾಡಿ. ಏಯ್ ನೀನ್ ಕಾಣಲ್ಲ ಮಾತಲ್ಲೆಲ್ಲ ನೀನ್ ದೊಡ್ಡವನು ಬಿಡು ಫುಲ್ ದೊಡ್ಡವನು ನೀನು ಗೈಸ್ ಇವಾಗ ಶಿರಾ ಇತ್ತಾಗ ಹೋದ್ರೆ ಶಿರಾ ಸಿಗ್ತದೆ ಇಲ್ಲಿ ಒಂದು ಕಡೆ ಟೀಗೆ ಅಂತ ಅಂದ್ಬಿಟ್ಟು ನಿಲ್ಸವೆ ಜೀವನದಲ್ಲಿ ಫಸ್ಟ್ ಸೀಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ನಿಮಗೆ ಅಂದ್ರೆ ಜೀವನದಲ್ಲಿ ಮುಂದೆ ಬರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ಗೊತ್ತಿಲ್ಲ. ಜೀವನದಲ್ಲಿ ಯಾವತ್ತೂ ಫಸ್ಟ್ ಇರಬೇಕು ನಾವು ಸೊ ನೀನು ಇವಾಗ ಫಸ್ಟ್ ಸೀಟ್ ಬೇಕು ಅಂತ ಹೇಳು ಇಲ್ಲ ಹೇಳ್ಬೇಡ ನಾನು ಹೇಳ್ತೀನಿ ನೀನು ಅದಕ್ಕೆ ಸಪೋರ್ಟ್ ಮಾಡು ಓಕೆನಾ ಅಪ್ಪಿ ಮುಂದೆ ಕೂತ್ಕೊಳ್ಳಿಲ್ಲ ಅಂದರೆ ನಾನು ಗಾಡಿನೂ ಓಡಿಸಲ್ಲ ಅಂತೀನಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಸೊ ನೀನು ಸರಿ ಆಯಿತು ಅಂತ ಒಪ್ಕೋಬೇಕು ಅರ್ಥ ಆಯ್ತಾ ಇವಾಗ ಪ್ರ್ಯಾಂಕ್ ಮಾಡು ಅದಕ್ಕೆ ನಾನು ಮುಂದೆನೇ ಕೂತ್ಕೊಳ್ಳೋದು ಮುಂದೆ ಕೂತ್ಕೊಳ್ಳೋದು ನಾನು ಹೋಯ್ತೀನಿ ಏನು ಆಯ್ತಾ ನಾನು ಅಪ್ಪಿ ಇಲ್ಲಂತ ನಾನು ಹೋಗಲ್ಲ ಅಂತ ನಾನು ಅಂತೀನಿ ಎಲ್ರಿಗೂ ಒಂದು ಪ್ರ್ಯಾಂಕ್ ಮಾಡೋದು ಓಕೆನಾ ಇಲ್ಲಿ ನಮ್ಮಮ್ಮ ಕುಂಕುಮ ಮೆತ್ತಿತಾ ತೋರಿಸು ಹಿಂದೆ ಎಷ್ಟು ಮೆತ್ಕೊಂಡಿದ್ದು ಲೋ ಹುಲಿ ಇಲ್ಲ ಒರ್ಸ್ಲಾವಿದಿಲ್ಲ ಗೈಸ್ ಬನ್ನಿ ಇವಾಗ ಎಕ್ಸಿಕ್ಯೂಟ್ ಮಾಡುವ ನಾನು ಅಪ್ಪಿನ ಮುಂದೆನೇ ಕೂರ್ಸ್ಕೋದ್ನಿ ಅಪ್ಪಿನ ಬಾಪಿ ಮುಂದೆನೆ ಕೂತ್ಕೊಂಡು ನೀ ಕೂತ್ಕೊಳ್ಳಲೇ ಲೇಡೀಸ್ ಫಸ್ಟ್ ಹೊಡ್ಬೇಕು ಕಣಂತೆ ಜೀವನದಲ್ಲಿ ಯಾವ್ದು ಅಪ್ಪ ಅಪ್ಪಿನೇ ಮುಂದೆ ಕೂರ್ಸ್ಕೊತೀನಿ ಕಣಪ್ಪ ಅಪ್ಪಿ ಮುಂದೆ ಕೂರ್ಸ್ಕೊತೀನಿ ಬೇಡ ನಡಿ ಅವ್ನು ವಿಜಯ್ ಕೂತ್ಕೊಳ್ಳಿ ಇಲ್ಲ ಅಪ್ಪಿನೇ ಕೂತ್ಕೊಳ್ಳಿ ಬಿಡು ಅಮ್ಮ ಅಪ್ಪಿನೇ ಕೂತ್ಕೊಳ್ಳಿ ನೀನು ಬೇಡ ಅಮ್ಮ ಅಪ್ಪಿನೇ ಕೂತ್ಕೊಳ್ಳಿ ಬಿಡು ಅಪ್ಪಿ ಬರ ಕೂತ್ಕೊಳ್ಳಿ ಅಪ್ಪಿ
ಕಾರೆಲ್ಲ ನೀನು ಫ್ರಂಟಲ್ಲಿ ನೀನು ಇಲ್ದಂತೆ ಕಾರೆಲ್ಲ ಒಂಥರ ಖಾಲಿ ಖಾಲಿ ಅನಿಸ್ತದವ. ಹಾಂ ಏಯ್ ಹೇಳ್ದಷ್ಟು ಅಷ್ಟೇ ಮಾಡಬೇಕು. ಸುಮ್ಮನೆ ಅಪ್ಪಿನೇ ಹೊಡೆದು ಕಳಿಸ್ಬಿಡ್ತಾಳೆ. ಅಪ್ಪಿನೇ ಹೊಡೆದಾಕ್ಬಿಡ್ತಾಳೆ ಸುಮ್ಮನೆ. ಯಾಕೆ ಅಮ್ಮ ಅಪ್ಪಿನೇ ಮುಂದೆ ಕೂರ್ಸ್ಕೊ ಓಡಿಸೋದು ನಾನು. ಏಕೆ ಕುತ್ಕೊಂಡ್ರೆ ಸುಮ್ಮನೆ ನಡಿ, ಲೇಟ್ ಆಯ್ತದ. ವಾ ಇದೊಳ್ಳೆ ಸರ್ ಇದು. ನಿಲ್ಸುತ್ತವಲ್ಲ ಇಷ್ಟೊತ್ತು ಆರು ನಾವು ತಲುಪವ. 3 ಅವರ್ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸೋ ನಿಮ್ಮ ಮನ್ಸಲ್ವಾ ನಾನು. ಇವಾಗ ಅಪ್ಪಿ ಮುಂದೆ ಕೂರ್ಸ್ಕೊಂಡ್ರೆ 6 ಅವರ್ ಹಂಗೆ ಓಡಿಸ್ತೀನಿ. ಓಕೆನಪ್ಪ ನಡಿ, ಲೇಟ್ ಆಯ್ತದ. ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು ಅಷ್ಟೇ, ಸಣ್ಣ ಪ್ರ್ಯಾಂಕ್. ಹೆಂಗಿತ್ತು ಬನ್ನಿ ಸುಮ್ಮನೆ ಅಷ್ಟೇ ಇದು. ಅಪ್ಪಯ್ಯ ಸುಮ್ಮನೆ ತಮಾಷೆ ಮಾಡಿದ್ದು ಕಣಪ್ಪ. ನೀವು ಕಾಸೆ ಕೊಡೋದು ಓಡ್ಬತ್ತಾವೆ ಹೆಂಗೆ ಎಲ್ಲರೂ ಫ್ಯಾಮಿಲಿ ಅಂದ್ಬಿಟ್ಟು ಅವರು ನಂಬಿ ನಾವು ಕೇಳಿದೆಲ್ಲ ಕೊಟ್ಟರು. ಗೈಸ್ ಇವಾಗ ಆನ್ ದಿ ವೇ ಟು ಹಿರಿಯೂರು ಇಲ್ಲಿಂದ 7 ಕಿಲೋಮೀಟ್ರ್ ಐತೆ. ಹೋಯ್ತದಾರಿಲ್ಲ ಹಂಗೆ ಇದು ಚಿತ್ರದುರ್ಗ ಕಲ್ಲಿನ ಕೋಟೆ ನೋಡ್ಕೊ ಹೋಗವ ಅಂತವ್ರೆ. ನೋಡವ ಹೆಂಗೈತೆ ಅಂದ್ಬಿಟ್ಟು ಇವಾಗ ಈ ಚೋರಿ ಹಿಂಗೆ ಹೋಯ್ತಿದ್ದ. ಒಂದು ಹೋಟ್ಲು ಕಾಣಿಸ್ತು, ಅದು ತಿಂಡಿ ಮಾಡಿರಲಿಲ್ವಲ್ಲ, ಅದಕ್ಕೆ ತಿಂಡಿ ತಿನ್ಕೋ ಅಂತ ಅಂದ್ಬಿಟ್ಟು ನಿಲ್ಸಿದ. ಏನು ಬೇಕು ನಿಂಗೆ? ಹಾಂ ಬಜ್ಜಿ ಬೋಂಡಿ. ಗೈಸ್ ಊಟ ಎಲ್ಲ ಮುಗೀತು. ಕಿತಪತಿ ಹೆಂಗೆ ಹೆಸರು ಇನ್ನೂ ಊಟ ಆಗಿಲ್ವಾ ನಿಮ್ಮದು? ಬಜ್ಜಿ ಇಸ್ಕೊರಿ ಸರತ್ತು ಬಜ್ಜಿ ತಗೊಂಬಂದ್ರಿ ಗೈಸ್. 415 ರೂಪಾಯಿ ಇದೆ ಅಷ್ಟೇ ಗೈಸ್. ಬಂದು ರೀಚ್ ಕಲ್ಲಿನ ಕೋಟೆಗೆ ಗೈಸ್. ಅಲ್ಲಿ 20 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 20 ರೂಪಾಯಿ ಅನ್ಕೊಳ್ರಿ ಇಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕೆ. ಕಲ್ಲಿನ ಕೋಟೆ ಅಂದರೆ ಹಂಗೆ ಐತೆ ಕಲ್ಲಿನ. ರಾಮಾಚಾರಿ ನಾನು ಶಶಿಕಲಾ ಇಲ್ಲಿ ಅಪ್ಪ ಶಶಿಕಲಾ ಅಂತ ಕೂಗುತ್ತೆ, ನಿನ್ನ ತಿಮ್ಮೇಗೌಡ ಅಂತ ಕೂಗುತ್ತೆ. ಗೈಸ್ ಅದೇ ಒಬ್ರು ಮಂಕಿ ಮ್ಯಾನ್ ಅಂತ ಬೆಟ್ಟ ಇದು ಬರೀ ಹೆಂಗೆ ಹತ್ತಿದ್ರಲ್ಲ ಅವರಲ್ಲಿ. ಹಾಯ್ ಸರ್, ನಮಸ್ತೆ. ಆರಾಮ? ಚೆನ್ನಾಗಿದ್ದೀರಾ? ಓಕೆ, ನಾಷ್ಟ ಆಯ್ತು. ಇದಕ್ಕೆ ಹೋಗ್ತಾ ಹೆಸರಣ್ಣ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್. ಇಲ್ಲೇನು ಇಲ್ವಲ್ಲ ಅಣ್ಣ, ಹೆಂಗ್ ಹಿಡಿತೀರಾ ಇದು? ರೂಢಿ ಮಾಡ್ಕೊಂಡ್ಬಿಟ್ಟಿನಿ, ಅದಕ್ಕೆ ಈಜಿ ಆಗ್ತೀನಿ. ನಾನು ಅಪರಿಚಿತರ ಫೋಟೋ ತೆಗಿತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡಕ್ಕೆ. ನಿಮ್ದೊಂದು 2 ಫೋಟೋ ತೆಕ್ಕೋಬೋದಾ? ಬಿಡಮ್ಮ, ನನ್ನ ಫೋಟೋ ಎಲ್ಲ ಯಾಕೆ? ನಮ್ಮ ಫೋಟೋನು ನೋಡೋರೇ ಇಲ್ಲ ನಾವು. ಇಷ್ಟು ಇದಕ್ಕೆ ಮಾಡಿದ್ರು ಸರ್ಕಾರ ಆಗ್ಲಿ ಅಷ್ಟೊಂದು ಸಪೋರ್ಟ್ ಯಾರು ಇಲ್ಲ. ಇನ್ನು ಇಷ್ಟ ಮಾಡಿ ನಮ್ಮ ಖುಷಿ ನಾವು. ಎಷ್ಟು ಜನ ಬಂದವ್ರು ಇವ್ರನ್ನ ನೋಡಕ್ಕೆ? ಓ ಮತ್ತೆ ಬಿಟ್ರಲ್ಲ ಗುರು, ಹೋಯ್ತು 2,000. ಓಯ್ ಏನು ಚಿತ್ರದುರ್ಗಕ್ಕೆ ಬಂದೇವೆ. ಏನು ನೋಡ್ರಿ, ನಾವು ಫ್ರೆಂಡ್ಸು ಅವಾಗವಾಗ ಎಲ್ಲೆಲ್ಲಾದರೂ ಟ್ರಿಪ್ ಹೋಯ್ತಾನೆ ಇರ್ತೀವಿ. ನಾನು ಇವಾಗ ನಮ್ಮ ಫ್ಯಾಮಿಲಿನ ಕರ್ಕೊ ಬಂದವನಿ. ಇಲ್ಲಿ ನಮ್ಮಪ್ಪ, ಇಲ್ಲಿ ನಮ್ಮಮ್ಮ, ನಮ್ಮ ಶಶಿಕಲಾ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮಮ್ಮ ಬರಬೇಕಾದ್ರೆ ನಂಗೆ ಗಂಡ ತೋರಿಸ್ತಿಲ್ಲ ಏನು, ನನ್ನ ಮಕ್ಕಳಾದರೂ ತೋರಿಸ್ತವ್ರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತು ಅಂದ್ಕೊಳ್ಳಿ. ಅದು ನಂಗೆ ಹೆವಿ ಇಷ್ಟ ಆಯಿತು. ಇವಾಗ ಚಿತ್ರದುರ್ಗ ಕೋಟೆ ಕರ್ಕೊ ಬಂದವನಿ. ಇನ್ನು ಯಾವಾಗಪ್ಪ ಬರ್ತಿದ್ದ ನಾವು, ನೀನಾದ್ರೂ ತೋರಿಸ್ಕೊಡ್ತಿದ್ದೆ ಅಲ್ಲಪ್ಪ, ತೋರಿಸ್ಕೊಡು ನಡಿ ಅಂತ ನಮ್ಮಮ್ಮ. ಸೊ ಹೆವಿ ಖುಷಿ ಪಡ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ನೀವು ಕರ್ಕೊ ಬನ್ನಿ, ನಿಮ್ಮ ಅಪ್ಪ ಅಮ್ಮಂಗೆ ಕರ್ಕೊ ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ನಮಗೂ ಖುಷಿ ಆಯ್ತದೆ ಅವ್ರು ಖುಷಿ ಪಟ್ಟಿದ್ದು ನೋಡಿ. ಅಲ್ಲ ಅಲ್ಲಿ ನಿಂತ್ಕೊತಲ್ಲಿ ಏನ ಮಂಕಿ ಮ್ಯಾನ್ ಇಲ್ಲೆಲ್ಲ ಹತ್ತಿರೋದು ವೈಟ್ ಮಾರ್ಕ್ಸು ಕಣಪ್ಪ. ನಮ್ಮ ಗುಂಪಲ್ಲಿ ಯಾರು ಹತ್ಬೋದಿಜಿ ಅಪ್ಪ? ಅಲ್ಲಿ ಮಂಕಿ ಮ್ಯಾನು ಅಲ್ಲಿ ವೈಟ್ ಮಾರ್ಕ್ ಅದೇ ಗೊತ್ತಾ? ಅಲ್ಲಿ ನೋಡ್ಬೇಕಾರೆ ಅಲ್ಲಿ ನೋಡು, ಅಲ್ಲಿ ವೈಟ್ ಮಾರ್ಕ್ ಅದೇ ಅಲ್ವಾ? ಅದೇ ಮಂಕಿರಾಜ್ ಅಂತ ಅವ್ರು ಹತ್ತಿದ್ದು ಇದನ್ನ. ಅಂದರೆ ಹಿಂಗೆ ನಿಂತಿದ್ದ ಜಾಗದಿಂದ ಹಿಂಗೆ ಇಟ್ಕೊಯ್ತಾರೆ. ನಮ್ಮ ಗುಂಪಲ್ಲಿ ಯಾರು ಹತ್ತಿದ್ದಾರೆ ಅಂದರೆ ನಿಮ್ಮ ಡ್ಯಾಡಿ ಅಂತಾನೆ ವಿಜಿ. ಸೀರಿಯಸ್ ಆಗಿ ಮೊಬೈಲಲ್ಲೆಲ್ಲ ಬಂದಿದೆ. ಅಲ್ಲ ನಮ್ಮ ಅಪ್ಪನ ಬಿಟ್ರೆ ಈ ಎಣ್ಣಾಳು ಚೆನ್ನಾಗಿ ಹತ್ಕೋಯ್ತಾ ಇದೆ ಅನ್ಕೊಳ್ಳಿ. ಹೌದೇ, ಅದೇ ಏನಾರು ಕಲ್ಗಿಲ್ಲ ಅದಕ್ಕೆ ಬಿದ್ದವ್ರೆ ಸತ್ಯ ಹೋಯ್ತಾನೆ ನನ್ನ ಮಗ. ಅಪ್ಪಿ ಯಾವ ರಕ್ಕಿ ತಿಂತೀಯ? ಬಂಡಿ ತಿಂದು ದನ ತಿನ್ನಂಗೆ ಆಗ್ಬಿಡೋದು. ಇವಳ ಹೆಸರು ಬಂಡಿಪಳ್ಳಿದ ಕಿರಿಗುರಿನ ಗಯ್ಯಾಳಿ ಅಂತ ಕಳ. ಎಲ್ಲಿಗಪ್ಪ? ಇವ್ರು ಶೌಚಾಲಯ ಅಲ್ಲಿ ವಾಶ್ರೂಮ್ ಏನಪ್ಪ? ಲೂಜು ಯಾಕೆ ನೆಗಿತಿದ್ಯಾ? ವಿಜಿ ನೋಡಿದ್ರೆ ಏನು ಅನ್ಸುತ್ತೆ ನಿಂಗೆ?
ಏನ್ ಅನ್ಸುತ್ತೆ ವಿಜಿ ನೋಡ್ರಿ ವಿಜಿ ಅನ್ಸುತ್ತೀನಿ ಏನ್ ಅನ್ಸುತ್ತೆ ಹಿಂಗೆ ದಿವಸ 3 kg ದಪ್ಪ ಇದ್ದಿದ್ದಲ್ಲ ಹೆಂಗೆ ಇದು ಒಂಚೂರು ಸೀಕ್ರೆಟ್ ಹೇಳ್ಕೊಡು ನಂಗೆ ವಿಜಿಗೋಸಿ ಹೇಳ್ಕೊಡೆ ಹಾಂ ಹೇಳ್ಕೊಡಪ್ಪಿ ಹೇಳ್ಕೊಡ್ತೀನಿ ವಿಜಿ ಅಪ್ಪಿನ ಯಾಕೆ ಮಾತಾಡ್ಸ್ತಾನೆ ಇಲ್ಲ ನೀನು ಏನಾರು ಮಾತಾಡ್ಸು ಹೆಂಗಿದೆಯೇ ಏನು ಮಾಡ್ತಿದ್ಯೆ ಹೊಸ ಕ್ಯೂಟಾಗಿ ಮಾತಾಡ್ಸ್ಲಾ ಅಪ್ಪಿ ಅವಳು ಫ್ರೆಂಡ್ ಮಾಡ್ಕೊಡ್ತಾಳೆ ನಿಂಗೆ ನಿಜ ಕಳ ಹೆಂಗಿದೆ ನಿಂಗೊಂದು ಜೋಡಿ ಆಯ್ತದೆ ಫ್ರೆಂಡ್ ಮಾಡ್ಕೊಡ್ತೀನಿ ವಿಜಯ ನಂಗಾದ್ರೆ ಗೈಸ್ ಇದು ಓಬೋ ಅವ್ರ ಪಾದ ಅಂತೆ ಲೇಡಿ ಡಾನ್ ಅಪ್ಪಿ ಎಲ್ಲ ಅದಕ್ಕೆ ನಿನ್ನ ಹೆಂಗ್ಸು ಅಂತಾರಲ್ಲ ನಿನ್ನೆ ಗಂಡಸು ಅಂದರು ನನ್ ಗಂಡಸ ಅಂತಾರೆ ಯಾವ ಹಂಗಲ್ಲ ಮಕ್ಕ ಮಾತ್ರ ಹೆಂಗ್ಸು ಕಾಣೋದೈತೆ ಬಣ್ಣವರೆಲ್ಲ ನೆಗಿತಾ ಹೋಯ್ತವ್ರೆ ಲೂಸು ಮುಂದೆ ಹಂಗೆ ಕೊಡ್ದೆ ಏನೇ ಮಾತಾಡ್ಸ್ಬೇಡ ಹೋಗಿ ನಾನು ಏನಾದ್ರು ಮಾತ್ಕಿದಾಡ್ಸ್ಕೊ ಬಂದು ಸೀರಿಯಸ್ ಆಗಿ ಹೇಳ್ತಿರೋದು ನಮ್ಮ ಅಮ್ಮಂಗೆ ಹೇಳ್ತೀನಿ ನಾನು ಸೀರಿಯಸ್ ಆಗಿ ನಮ್ಮ ಮಾತ್ಕಿದಾಡ್ಸಂಗಿಲ್ಲ ಆಮೇಲೆ ಹೇಳ್ತವನಿ ಆಮೇಲೆ ಅಳ್ಗಿಳೋದು ನಿಮ್ಮ ಅಪ್ಪನ ಕರ್ಕೊಬರೋದು ಮಾತಾಡ್ಸಿಲ್ಲ ಅಂದ್ಬಿಟ್ಟು ನಿಮ್ಮ ಅಣ್ಣನ ಕರ್ಕೊಬರೋ ಹಿಂಗೆಲ್ಲ ಮಾಡೋಂಗಿಲ್ಲ ಅರ್ಥ ಆಯ್ತಾ ಹಾಂ ಇವಾಗಲೇ ಹೇಳ್ಬಿಟ್ಟಿರೋದು ಅಳಂಗಿದ್ರೆ ಇವಾಗಲೇ ಹೇಳ್ಕೊಬಿಡು ಆಮೇಲೆ ಹತ್ಕಿತ್ಕೊಂಡು ನಿಮ್ಮ ಅಪ್ಪನ ಕರ್ಕೊಬ ಅಪ್ಪ ಮಾತಾಡ್ಸಿಸ್ಬಿಡಪ್ಪ ಒಂದ್ಸಲ ಹೇಳಂಗಿಲ್ಲ ತಿನ್ನೋದು ಕಮ್ಮಿ ಮಾಡು ಹಿಂಗೆ ತಿನ್ನೋದು ಮನೆ ಕಳೋದು ದಿಸಕ್ಕೆ 3 ಮೈ ಮನೆ ಕತಾಳೆ ಗೈಸ್ ಎಲ್ಲ 3 ಟೈಮ್ ಊಟ ಮಾಡಿದ್ರೆ 3 ಮೈ ಮನೆ ಕತಾಳೆ ಯಾಕೆ ನೀವು ಅಣ್ಣ ಹೇಳಿದ್ವ ನಮಗೆ ನಿನ್ನ ಹಿಸ್ಟ್ರಿ ಎಲ್ಲ ಹೇಳ್ಬಿಟ್ಟು ಅವ್ನು ನಮಗೆ ಹೌದಾವೆ ಬೆಟ್ಟ ಏನು ಸೈಕಾಯ್ತು ವಿಜಿ ಒನಕೆ ಒಬ್ಬವ್ರು ನೋಡ್ದ ಯಾರು ಒನಕೆ ಒಬ್ಬವ ಎಲ್ಲಿ ಅಕ್ಕ ಎಲ್ಲಿ ಯಾವ ಕಲರ್ ಸೀರೆ ಅವ ಅಕ್ಕವ್ರು ಕೂತಿದ್ರೆ ಇವರ ಒನಕೊಬ್ಬವ ನೋಡಿ ಒಂದಿಲ್ಲ ಅಷ್ಟೇ ನನ್ನ ಮಗ ಗೈಸ್ ಇಲ್ಲೊಂದು ಅಂಗಡಿ ಅದೇ ನೋಡಿ ನೀರು ತಗೋತಾವ ಇವಾಗ ಅಣ್ಣ ಫ್ಯಾನ್ ಇಲ್ವೇನ ಅದು ಹೆಂಗಣ ಇದೀ ಹೊಂಟೋಗೈತಾ ನೀರು ಕುಡಿ ಅಣ್ಣ ಕೋಲ್ಡ್ ನೀರು ಗೈಸ್ ಮೂವಿಲಿ ರಾಮಾಚಾರಿ ಹೋಗಿ ಕೂಗ್ತಾರಲ್ಲ ಇದೆ ಅಂತೆ ಜಾಗ ನಂಗೆ ಗೊತ್ತಿಲ್ಲ ನೋಡ್ಕೊಂಬನ್ರಿ ಮೇಕ್ ಅತ್ತವಪ್ಪ ಅದು ಆ ಕಡೆ ಹತ್ಬೇಕಲ್ಲ ಬಾ ಅತ್ತವ ಆಯ್ತು ನಡೀತೀನಿ ಅಂತೀಯಲ್ಲಪ್ಪ ನಡಿಯಪ್ಪ ಅಪ್ಪ ಯಾವ ಅಕ್ಕಿ ಅಂತೀಯ ಯಾವ ಅಕ್ಕಿ ಅಂತೀಯ ಯಾವ ಅಕ್ಕಿ ತಿಂದರು ಮೈಸೂರು ಅಕ್ಕಿ ಇನ್ನೊಂದ್ಸತಿ ಕರೆ ರಾಮಾಚಾರಿ ನಮ್ಮ ಅಪ್ಪನ ಅಂದಮ್ಮ ರಾಮಾಚಾರಿ ಹೇಳಿ ಹೀರೋಯಿನ್ ಹೆಸರೇನ ಜೂಲಿಯಟಾ ಶಶಿಕಲಾ ಅನ್ನಪ್ಪ ನೀನು ಹಚ್ಚೋರಿಂದ ನೀನು ವಾರವ್ರಿಗೆ ಇತ್ತಿರು ಬರ್ತಾರೆ ಫಾಸ್ಟ್ ಆಗಿ ಬರ್ತಾರೆ ಎಲ್ರಿಗಿಂತ ಓಡ್ ಬಂದ್ಬಿಡ್ತಾರೆ ಹಂಗೆ ನಿಮ್ಮ ಮಟ್ಲಿ ನಿಮ್ಮ ಹೆಸರನ್ನ ಪಾಸ್ಟ್ ಬಿಂದು ಪಾಸ್ಟ್ ವರಲಕ್ಷ್ಮಿ ಅಂತ ಇಟ್ಟಿರೋದ ನಿಮ್ಗೆ ಎವಿ ಫಾಸ್ಟ್ ಅಲ್ಲ ಯಾಕೆ ನೀವು ಎವಿ ಫಾಸ್ಟ್ ಆಗಿದ್ದೀರಲ್ಲ ನೀವು ಇಬ್ರು ಇಷ್ಟೊಂದು ಫಾಸ್ಟ್ ಆಗ್ಬಿಟ್ರೆ ಹೆಂಗೆ ಸ್ಲೋ ಆಗಿ ನೀವು ಇಷ್ಟೊಂದು ಫಾಸ್ಟ್ ನಾವು ಹೆಂಗೆ ನಿಮ್ಮ ಸ್ಪೀಡ್ನ ಮ್ಯಾಚ್ ಮಾಡೋದು ಹಾಂ ಹೆಂಗೆ ಆಯ್ತು ಇಷ್ಟು ಫಾಸ್ಟ್ ಆಗ್ಬಿಟ್ರೆ ನೀವು ಆಮೇಲೆ ನೀವು ಹುಟ್ಬೇಕಾದ್ರೆ ವರಲಕ್ಷ್ಮಿ ಅಂತ ಇಟ್ಟಿಲ್ಲ ಫಾಸ್ಟ್ ವರ ಅಂತ ಇಟ್ಟಿರ ಝೂಮ್ ವರನ ಏನ್ ಝೂಮ್ ಆಗ್ತಿದ್ದು ಝೂಮ್ ಆಗ್ತಿದ್ದು ಏನ್ ಚಂದ ಐತೆ ಪ್ಲೇಸು ಅಲ್ಲಿರೋ ಕಮಲ ಹೂ ಕಿತ್ಕೊಂಡ್ ಕೊಡೆ ಅದು ಕಾಣಿಸ್ತದ ಕಿತ್ಕೊಂಡ್ ಕೊಡೆ ಬೀಳ್ತೀನಿ ನಿನ್ಗೋಸ್ಕರ ನಾನು ಅಲ್ಲಿ ನಮ್ಮಪ್ಪ ನುಗ್ಗಪ್ಪ ಗೈಸ್ ಇದೆ ನೋಡಿ ಒನಕೆ ಒಬ್ಬ ಕಿಂಡಿ ಇಲ್ಲಿಂದ ಹಿಂಗೆ ಬತ್ತಿದ್ರು ತಲೆ ಮೇಲೆ ಹೊಡೆದು ಹತ್ತಾಗ ಆಗ್ತಿದ್ದು ಅಲ್ಲಿ ಒನಕೆ ಒಬ್ಬನ ಕಿಂಡಿ ಅದೇ ಇಲ್ಲಿ ಇಷ್ಟೆಲ್ಲ ಜಾಗ ಇದ್ರೆ ಅವ್ರು ಯಾಕೆ ಅಲ್ಲಿಗಂಡು ನುಕ್ಕ ಬತ್ತಿದ್ರಲ್ಲ ಇಲ್ಲೇ ಬರ್ತಿದ್ರಲ್ಲ ಅಲ್ಲ ಅಲ್ಲಿ ನುಗ್ಗಿ ಬರ್ತಾರೆ ಅಲ್ವಾ ಇಷ್ಟೆಲ್ಲ ಜಾಗ ಇಲ್ಲೇ ಐತಲ್ಲ ಈ ಕಡೆ ಗಣೆ ಎಲ್ಲಿ ಅಲ್ಲಿ ಇನ್ನೂ ಒಂದು ಐತಾ ಗೈಸ್ ಅಲ್ಲಿ ಇನ್ನೂ ಒಂದು ಐತಂತೆ ಗೈಸ್ ಅಲ್ಲಿ ನೋಡಿ ಅದು ಒರಿಜಿನಲ್ ಕಿಂಡಿ ಅಲ್ಲಿಂದ ನುಗ್ಗಿ ಬಂದಿದ್ದು ಯಾರೋ ನುಗ್ತಾರೆ ಏನ ರವಿ
ನಮ್ಮಮ್ಮ ನೀವಿಬ್ಬರು ಬಂದು ನಾನು ದೊಣ್ಣೆ ತಗೊಂಡು ನಿಂತ್ಕೊತೀನಿ ಅಂತ. ಸರಿ ಕಣವ. ಇದಲ್ವಂತೆ ಕಣವ, ಇನ್ನೊಂದು ಇದ್ದಂತೆ. ಇನ್ನು ನೋಡು, ಇದು ಕಿಂಡಿ ಅಂತಾರೆ. ಇಷ್ಟಾಗಲ ಜಾಗ ಬಿಟ್ಬಿಟ್ಟು ಅವ್ರು ಯಾಕೆ ಇಲ್ಲಿ ಕಾಣ್ಬಿಡ್ತಿದ್ರು? ಆಚಾರ ಇರೋದಂತೆ. ಹೌದೌದು, ಆಚಾರ ಇರೋದು. ವಿಜಿದೆ ಯಾವುದು ರೂಮ್ ಇದ್ದಂಗೆ ಐತೆ. ನಾನು ವಿಜಿ ಇಬ್ಬರೇ ಬಂದಿರೋದು. ಇಲ್ಲಿ ಯಾರೋ ಎಣ್ಣೆ ಹೊಡೆದು ಇಲ್ಲೇ ಇಟ್ಟವ್ರೆ. ಓಕೆ, ಆರಾಮ ಚೆನ್ನಾಗಿದ್ದೀರಾ? ಓಕೆ, ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾರೆ. ಗೈಸ್, ಕಲ್ಲಿನ ಕೋಟ ಫುಲ್ ನೋಡ್ಕೊಂಡು ಚೆನ್ನಾಗಿತ್ತು ಅಂದ್ಕೊಳ್ಳಿ. ಒಯ್ತದಾರೆ ಇಲ್ಲಿ ಹಿಂಗೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚಿತ್ರದುರ್ಗಕ್ಕೆ ಬಂದಿದ್ದು. ಗೈಸ್ ಎಲ್ಲ ಕುತ್ಕೊಂಡವ್ರೆ, ಬನ್ನಿ ಹೋಗಿ ಹೊರಡುವ. ಶುಗರ್ ಕಮ್ಮಿ ಇರಲಿ. ಸಣ್ಣ ಟೀ ಬ್ರೇಕು, ಒಂದು ಟೀ ಮತ್ತು ಒಂದು ಸಿಗರೇಟ್ ಒಣ. ಹೌದೌದು ಅಣ್ಣ, ಆರಾಮ ಚೆನ್ನಾಗಿದ್ದೀರಾ? ಪ್ಲೀಸ್, ನನಗೆ ಹೆಂಗೆ ಯಾವ ಥರ ಪ್ರಾಬ್ಲಮ್ ಇದು, ಹಿಂಗೆ ಹಿಡ್ಕೊಂಡಿದ್ರೆ ಹಿಂಗೆ ಹಿಡ್ಕೋಬೋದು, ಹಿಂಗೆ ಮಾಡೋಕ್ಕಾಗಲ್ಲ ಅನ್ಕೊಳ್ರಿ. ಈಗ ನೋಡ್ರಿ, ಇದನ್ನ ಫುಲ್ ಹಿಂಗೆ ಬೆಂಡ್ ಮಾಡೋಕ್ಕಾಗಲ್ಲ. ಜಸ್ಟ್ ನೋಡಿ, ಇಲ್ಲಿ ಇಷ್ಟು ಆಡ್ಸ್ಕೋಬೇಕು ಅಷ್ಟೇ, ಒಂದು 30 ಡಿಗ್ರಿ ಆಡಿಸ್ಬೋದು ಅಷ್ಟೇ. ಫುಲ್ ಬೆಂಡ್ ಮಾಡೋಕೆ ಹೋಯ್ತಂದ್ರೆ ಎವಿ ಪೇನು. ನಾ ಅಟ್ಟಿಯವ್ರಿಗೆ ಹೇಳಿಲ್ಲ ಯಾವಾಗ ಅಂತಾರೆ ಅಂದ್ಬಿಟ್ಟು, ಕೈ ಎವಿ ಜಾಸ್ತಿನೇ ಐತೆ. ಬೇಸ್ ಇವಾಗ ಕೈಗೆ ಮೂತಿ ಕಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅಯ್ಯೋ, ಹೆಂಗೆ ಶಕ್ತಿ ಬಂದಿರೋದು ಕಣ್ ತಗೋ. ಒಂದಿನಕ್ಕೆ ಶಕ್ತಿ ಬಂದಲ್ಲಿ ಹಿಂಗೆ ನೋವು ಬರೋದು ಅಂತ ಇಂಥ ಕಂಡಗಳೇ. ಚಿತ್ರದುರ್ಗ ಕೋಟೆ ಮುಗಿಸ್ಕೊಂಡು ಹಂಗೆ ಬರ್ತಿದ್ವಾ, ಹೋಟ್ಲು ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂದ್ಕೊಂಡು ಟೈಮು 3 ಗಂಟೆ 12 ನಿಮಿಷ. ಇನ್ನೇನೋ 2 ಅವರ್ ಹೋಯ್ತು ಅಂದರೆ ಮಂತ್ರಾಲಯಕ್ಕೆ ರೀಚ್ ಆಗ್ಬಿಡ್ತೀವಿ. ಒಂದು ಹೋಟ್ಲು ಸಿಗ್ತಾಯಿಲ್ಲ ಅನ್ಕೊಳ್ಳಿ. ಇಲ್ಲಿ ಹೈವೇಲಿ ಬರ್ತೀವಿ, ಬರ್ಡ್ ಭೂಮಿ ಅನ್ಕೊಳ್ಳಿ, ಫುಲ್ ಬರ್ಡ್ ಭೂಮಿ. ಅಚ್ಚೋರು ಬರ್ಡ್ ಭೂಮಿ, ಈಚೋರು ಬರ್ಡ್ ಭೂಮಿ, ಯಾವ ಫಸ್ಲು ಇಲ್ಲ, ಏನೂ ಇಲ್ಲ. ಮಧ್ಯದಲ್ಲಿ ರೋಡು, ನಮ್ಮ ಕಾರು ಇಷ್ಟೇ ಹೋಯ್ತು. ಆಮೇಲೆ ವೆಹಿಕಲ್ಸು ಜಾಸ್ತಿ ಇಲ್ಲ ಅನ್ಕೊಳ್ರಿ ಈ ಸೈಡು. ಆಮೇಲೆ ಹೋಟ್ಲು ಸಿಗ್ತಾಯಿಲ್ಲ ಒಟ್ಟಿಗೆ. ಇವಾಗ ಎಲ್ಲರೂ ಸಪ್ಪೆ ಮುಖ ಹೋಗ್ಬಿಡ್ತೀನಿ. ನಮ್ಮಪ್ಪ ಹೋಟ್ಲಿಲ್ಲ ಅಂತ ನಮ್ಮಪ್ಪ ಒಂದು ಹೋಟ್ಲು ಸಿಗ್ತಾ ಇಲ್ಲ. ಆದರೆ ಅಕಸ್ಮಾತ್ ಹೋಟ್ಲು ಏನಾದ್ರು ಬೇಕು ಅಂದರೆ ನಾವು ಹೈವೇಲಿ ಹೋಯ್ತಿದ್ರೆ ಹೈವೇ ಪಕ್ಕದಲ್ಲಿ ಎಲ್ಲೂ ಹೋಟ್ಲು ಸಿಗಲ್ಲ. ಈ ಮೈಸೂರು ಬೆಂಗಳೂರು ಹೈವೇಲಿ ಹೋಯ್ತಿದ್ರೆ ನಾವು ಅಟ್ಲೀಸ್ಟ್ ಎಲ್ಲಾದ್ರೂ ಒಂದೊಂದು ಕಡೆ ಏನಾದರೂ ಸಿಗ್ತದೆ. ಬಟ್ ಆದರೆ ಇಲ್ಲಿ ಹಂಗೆ ಸಿಗೋದೇ ಇಲ್ಲ ಅನ್ಕೊಂಡ್ರೆ. ಹೈವೇಲಿ ಹೋಯ್ತಿದ್ರೆ ಅಕ್ಕಪಕ್ಕ ಯಾವ ಅಂಗಡಿನೂ ಸಿಗಲ್ಲ. ಸಿಕ್ಕಿದ್ರೆ ಒಂದು 2-3 ಟೀ ಅಂಗಡಿಗಳು ಸಿಗ್ಬೋದು ಅಷ್ಟೇ, ಹೋಟ್ಲೇ ಸಿಗಲ್ಲ ಅನ್ಕೊಳ್ಳಿ. ಗೈಸ್, ಮೋಸ್ಟ್ಲಿ ಕರ್ನಾಟಕ ಇದು ಆ ಕಡೆ ಹೋಯ್ತು ಅಂದರೆ ಆಂಧ್ರ ಪ್ರದೇಶ ಇರಬೇಕು. ಬನ್ನಿ, ವೆಲ್ಕಮ್ ಟು ಆಂಧ್ರ ಪ್ರದೇಶ. ಗೈಸ್, ಫೈನಲಿ ಆಂಧ್ರ ಪ್ರದೇಶದಲ್ಲಿ ಹೋಟ್ಲು ಸಿಕ್ಕಿರೋದು. ಟೈಮು 3 ಗಂಟೆ 37 ನಿಮಿಷ. ಒಂದು ಹೋಟ್ಲಿಲ್ಲ ಅನ್ಕೊಳ್ಳಿ, ನಿಜವಲ್ವೇ ಅಷ್ಟು ತಲೆಯಲ್ಲಿ ಎಲ್ರಿಗೂ ಊಟ ಊಟ ಊಟ. ನಂಗಂತ ಹೆವಿ ಹೊಟ್ಟೆ ಎಸ್ಕೊಬಿಟ್ಟಿದ್ವು ಅನ್ಕೊಳ್ಳಿ. ಸದ್ಯ ನನ್ನ ಪುಣ್ಯ ಸಿಕ್ತು ಹೋಟ್ಲು. ನಾವೆಲ್ಲ ಇನ್ನೂ ಹೋಟ್ಲೊಳಗೆ ಎಂಟ್ರಿನೇ ಆಗಿಲ್ಲ. ನಮ್ಮಪ್ಪ ಆಲ್ರೆಡಿ ಹೊಟ್ಟೆ ಗೈಸ್, ನಮ್ದೆಲ್ಲ ಊಟ ಆಯಿತು. ಈ ಬೆರ್ಗು ಊಟ ತಿನ್ನಲಿಲ್ಲ. ಏನಕ್ಕೆ ತಿನ್ನಲ್ಲ ಊಟ? ಬಿಕಾಸ್ ಆಫ್ ಲೊಕೇಶನ್ನು ತಿನ್ನಲ್ಲ ಅಪ್ಪಿ. ನಂಗೆ ಹೆವಿ ಹೊಟ್ಟೆ ಹಸ್ಬಿಟ್ಟಿದ್ದು. ಹೆಂಗಾದ್ರೂ ಇರಲಿ, ಹೋಟ್ಲು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಾಗ ಹೋಟ್ಲು ಯಾವ್ದಾರಲ್ಲಿ ಏನಾದ್ರು ಆಗಿರಲಿ ತಿಂತಾ ಇರೋದು. ಅಯ್ಯೋ, ಟಚ್ ಆಗ್ಬಿಡ್ಬೇಕಿತ್ತು ಅಂತ್ಯಾ? ಹೆವಿ ನಿದ್ದೆ ಬಂದಿತ್ತು, ಅದಕ್ಕೆ ಕಣ್ಣಿಗೆ ನೀರು ಇರಿಸ್ಕೊತಾನೆ.
ಮೂಗಾಕಲ್ಲ ಇದ್ದೇನೆ ಬರಲ್ಲ. ಜಸ್ಟ್ ಇನ್ನು 34 ಕಿಲೋಮೀಟರ್ ಇದೆ ಅಷ್ಟೇ ಗೈಸ್ ನಾವು ಲೊಕೇಶನ್ ರೀಚ್ ಆಗಕ್ಕೆ. ಗೈಸ್ ಕೊನೆಗೂ ಒಂದು ರೀಚ್ ಆದ. ಎಲ್ಲಿಗೆ ಬಂದವಿ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾಳೆ ಬ್ಲಾಗಲ್ಲಿ ನಾವು ಎಲ್ಲಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನೇ. ಗೈಸ್ ಇದೆ ನೋಡಿ ನಮಗೆ ಕೊಟ್ಟಿರೋ ರೂಮು, ಇದು ಮತ್ತು ಇದು ಇಷ್ಟಕ್ಕೆ 3,000 ಆಯಿತು ಒಂದು ರೂಮ್. 1,000 ಇದು ದೇವಸ್ಥಾನ ಪಕ್ಕನೇ ಅದೇ, ಅದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅನಿಸಿದೆ. ಕಳಪುರಿ ಊಟ ನೀನೇ ಕಳಪುರಿ ಊಟ ಏನ್ ಗೊತ್ತಾ ಇದು ಕೇಳಿಸ್ಕೊ. ನನ್ನ ಬಣ್ಣ ಕೈಗೆ ಮುಗೋಚಿಸ್ಕೋದಿಂದ ಕಳಪುರಿ ಊಟ ಮೂವೆಲ್ಲ ಖಾಲಿ ಅಲ್ವಾ ಅಂತ ಕಳಪುರಿ ಊಟ ಸಪ್ಪಿ ಹೆಸರು ಕಳಪುರಿ ಊಟ ಹೆಂಗೈತೆ ಕವೇನು ಲೂಜ ಅಪ್ಪಿ ಹೊಸಿ ಕಾಲು ಹೊತ್ಕೊಡೆ ಸೀರೆ ಎಬ್ಬಿನೈತೆ ಇದೆ ಅನ್ಕೋ. ಎಂತ ಬೆರಗು ವಿಜಿ ನೋಡಿ ಕೈ ಹೆಂಗ್ ಹೊತ್ಕೊಡ ಗೊತ್ತಾ, ಮಸಾಜ್ ಮಾಡಿ ಇಟ್ಬಿಟ್ಟ ಅನ್ಕೋ ಹಂಗೆ. ಕಳಪುರಿ ಮುಟ್ಟ ಇಲ್ಲ, ಕಳಪುರಿ ಮುಟ್ಟ ಇಲ್ಲ, ಕಳಪುರಿ ಮುಟ್ಟ ಇಲ್ಲ ತಗೋ. ಈಗ ನೀನೇ ಬಂದಿದ್ಯಲ್ಲ ಇನ್ನೆಂತ ಕಳಪುರಿ ಊಟ. ಅವಳಿಗೆ ನಗ ಕಳಪುರಿ ಊಟ ಗೈಸ್ ನಂಗೆ ನಿಜವಲ್ಲ ಜರ ಬರಂಗಾಯ್ತದೆ. ನೆಗೆಯಕ್ಕೆ ಹೋಯ್ತಲ್ಲ ಬಿಡಕ್ಕೆ ಹೋಯ್ತಲ್ಲ. ಈ ಕೈ ನೋಗಿ ಎವಿ ಅನ್ಕೊಂಡ್ರಿ ಇಲ್ಲಿ ಊದ್ ಹೋಗ್ಬಿಟ್ಟವೆ 2 ಕೈ. ಬಿಸಿ ಅಲ್ಲ ಕಳಪುರಿ ಮುಟ್ಟಿಯ ತಿನ್ನುತ್ತೆ ಊದುತ್ತೆ, ತಿನ್ನುತ್ತೆ ಊದುತ್ತೆ. ತಿನ್ 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 ಅಲ್ಲಿ ಗೈಸ್ ನೋಡಿ ಕಾಲಲ್ಲಿ ಓದಿತ್ತವಳೆ ದುರಾಂಕಾರ್ಗೆಟ್ಟವಳು ಒದ್ಗಿದ್ದು ಕಳಪುರಿ ಮುಟ್ಟೆ, ಕಳಪುರಿ ಮುಟ್ಟೆ ಕಳಕ್ಕೆ ಏನು ಮುಟ್ಟೆ ಮಾಡ್ಬಿಡ್ತೀನಿ ಆಮೇಲೆ. ಕಳ್ಳಪುರಿ ಮೂಟೆಗಳೇ ಎಲ್ಲ ಹಿಂಗ್ ಉಳ್ಳೋಗ್ಬಿಟ್ಟಿದ್ದಾರೆ. ಕಳಪುರಿ ಮೂಟೆಗಳು ತಿಂತವೆ ಉಳ್ತವೆ, ತಿಂತವೆ ಉಳ್ತವೆ. ಆಚೂರು ಇದು ಇಲ್ಲಿ ತಿಂದಿದ್ದು ಖಾಲಿ ಆಯ್ತು ಅಂದ್ಬಿಟ್ಟು ತಿರ್ಗಾ ನಮ್ಮ ರೂಮ್ ಮುಡಿಕ ಹೋದ ಅಲ್ಲಿ ತಿರ್ಗಾ ಗೊತ್ತಾ ಕಳಪುರಿ ಮೂಟೆ. ಕಳಪುರಿ ಅವು ಕಳಪುರಿ ಮೂಟೆಗಳಿಗಂತ ಮುಗಿಯತ್ತೆ. ಇನ್ನೊಂದ್ಸತಿ ಕೇಳತ್ತೆ ಕಟ್ಟಿದೆ ನನ್ನ ಮಗನ ಟಿಗಂಡೆ. ನಮ್ಮ ಅತ್ತೆ ಮಗಳು ಯಾಕೆ ಹೆಂಗ್ ಕಟ್ಟಿದ್ಯಾ ಲೋಪ? ನಾನು ಹೇಳ್ಕೊಡಕ್ ಆಯ್ತದಪ್ಪ ಹಿಂದಿನ ಹೆಸರನ್ನ. ಬಾ ಎದ್ವಾ ನೀ ಮನಿ ಎಂತ ಕಳಪುರಿ ಮೂಟೆ ಅಂದ್ರೆ ನೀನು ಮನಿ ಕಂಡೆ ಕುಡಿತಿದ್ಯಾ ನೋಡು, ಎದಳಕ್ಕಾಗಲ್ಲ. ಚೆನ್ನಾಗಿರೋದೇ ಕಟ್ಟವನೆ ಅಂತ ವಿಜಯ್ ಕಟ್ಟು ವಿಜಯ್. ಇವ್ರು ಫಾಸ್ಟ್ 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 ಸಿಕ್ಕಾಪಟ್ಟೆ ಫಾಸ್ಟ್. ಇವ್ರು ಏನಾದ್ರು ಫಾಸ್ಟ್ ಆಗಿರೋ ಹೆಸರೇ ಕಟ್ಟು. ಗೈಸ್ ಇವಾಗ ನದಿಗೆ ಹೋಯ್ತಾವಿ ನಾವು. 3rd ಫ್ಲೋರ್ಗೆ ಬರ್ತದೆ ತಿರ್ಗಾ. ಅಯ್ಯೋ ಬೆರ್ಗೆ ಒಂದು ಹೋಯ್ತಾ ಕಿಟೋಗೈತಪ್ಪ ಇದು ವಾಪಸ್ ಹೋಗ್ತದೆ ಅದಕ್ಕೆ. ಸುಮ್ಮನೆ ಬಿಸಿ ಏನಂತ ಗೊತ್ತಾ, ಕಳಪುರಿ ಮುಟ್ಟೆ ಹೇಳಿ ಹಿಂಗ್ ಗೊತ್ತಲ್ಲ ಅಂತ ಗೊತ್ತಿಲ್ಲ ಯಾವಾಗ ಬಂದಿದೆ ಇಲ್ಲಿ ಸೀರಿಯಸ್ ಆಗಿ ಕಳಪುರಿ ಮುಟ್ಟೆ ಹಿಂಗ್ ನಡ್ಕೋತಲ್ಲ ಹಿಂಗ್ ಕೈ ನಾನು ಹೇಳಿರೋದಲ್ಲ ಇವನು ಹೇಳ್ತಾರೆ ಹಿಂಗ್ ಬರ್ತಾರ ಮತ್ತೆ ಅಂತಾರೆ ಸರಿ ಕಟ್ಟ. ಪ್ಲೀಸ್ ಗೆಟ್ ಔಟ್ ಅಂಡ್ ಗೆಟ್ ಔಟ್. ಪ್ಲೀಸ್ ಮೈ ಹ್ಯಾಂಡ್ ಈಸ್ ನಾಟ್ ಹ್ಯಾಂಡಿಂಗ್. ನೋಡಿ ಫುಲ್ ಓದೋಗ್ಬಿಟ್ಟು ಕಳಪುರಿ ಮುಟ್ಟೆ ಹೆಂಗ್ ನಡೆದಲ್ಲಿ ತೋರಿಸ್ಬಿಡಂಗೆ ಈಜಿ. ಲೇ ನನ್ನ ಮಗನೇ ನೀನು ಹಾಡ್ತೀಯ ಈಜಿಲ್ಲ ನನ್ನ ಮಗನೇ ಹೇಳ್ತೀನಿ ಅವಳಿಗೆ ತೋರಿಸ್ತೀನಿ ವಿಡಿಯೋನ. ಪಾಪ ಹೆಂಗ್ ನಿಂತ್ಕೊಂಡು ನೋಡ್ತಾ ನೋಡಿ ಕಳಪುರಿ ಮುಟ್ಟೆ. ಬನ್ನಿ ಜಿಮ್ಗೆ ಹೋಯ್ತವನಿ ಅಂತ ಗೊತ್ತಾಗಬಾರ್ದ ಎಲ್ರಿಗೂ. ಜಿಮ್ಗೆ ಹೋಯ್ತವನಿ ಅಂತ ಗೊತ್ತಾಗಬಾರ್ದ ಎಲ್ರಿಗೂ. ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ನೀವು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಜಾಸ್ತಿ ಟಟ್ಟಾ ಬಾಯ್ ಬಾಯ್.